ಸಮಾಧಾನನೇ ಬಹಳ ಮುಖ್ಯ ಮನುಷ್ಯನಿಗೆ. ನಾವು ಎಷ್ಟು ದಿವಸ ಬದುಕ್ತೀವಿ ಅಷ್ಟು ದಿವಸ ಸಮಾಧಾನ ಇರಬೇಕು. ಎಲ್ಲ ಸಮಸ್ಯೆಗಳು ಇದ್ದೇ ಇರ್ತಾವೆ. ನಾವು ಸುಮ್ಮನೆ ಅಂತೀವಿ ನಮಗೆ ಶನಿ ಕಾಡಕತ್ಯಾನ, ನಮಗೆ ರಾಹು ಕಾಡ್ತಾನ, ನಮಗೆ ಕೇತು ಕಾಡ್ತದ ಅಂತೀವಿ. ಆ ಶನಿ ನಮಗೆ ಕಾಡುವುದಿಲ್ಲ, ಅವನಿಗೆ ಕಾಡಕತ್ಯಾರು. ಆ ರಾಹು ಕೇತು ಅವಕ್ಕ ತ್ರಾಸದ ಪಾಪ. ಆ ಶನಿದು ಕೇಳ್ಯಾರಲ್ಲ, ಶನಿ ಅವನು ಕೆಟ್ಟವಲ್ಲ, ಅವ ಭಾಳ ಒಳ್ಳೆವ ಶನಿ. ಅವನಿಗೆ ಈಗಿನ ಜಗತ್ತಿನ ನ್ಯಾಯಾಧೀಶ ಅಂತ ಕರೀತಾರೆ. ಅವನು ನ್ಯಾಯಮೂರ್ತಿ ಆತ ಶನಿ. ಆತನು ಸೂರ್ಯ ಪುತ್ರ, ಸೂರ್ಯನ ಮಗ. ಆದರೆ ಸೂರ್ಯನಿಗೆ ಅವನಿಗೆ ಜಗಳ. ತಂದೆ ಮಕ್ಕಳಿಗೆ ಹಂಗೆ ಜಗಳ ಇರ್ತದಲ್ಲ, ಹಂಗೆ ಸೂರ್ಯನಿಗೆ ಅವನಿಗೆ ಜಗಳ. ಆ ಶನಿ ಏನು ಅವನ ಕಾರ್ಯ ಅಂದರೆ, ಯಾರು ಯಾವ ಕೆಲಸ ಮಾಡ್ತಾರ ಅದರ ಫಲ ಅವನು ಕೊಡ್ತಾನೆ. ಸೂರ್ಯನ ಮಗ ಶನಿನೂ ಸೂರ್ಯನೇ ಮಗ. ಯಮ ಅಂತದಾನಲ್ಲ, ಯಾರು ಪ್ರಾಣವನ್ನು ಬಿಡ್ತಾರ ಅವ್ರ ಪ್ರಾಣವನ್ನು ತೆಗೆದುಕೊಂಡು ಹೋಗಕ್ಕೆ ಯಮ ಬರ್ತಾನ. ಆ ಯಮನೂ ಸೂರ್ಯನ ಮಗನೇ. ಆ ಯಮಂದು ಪ್ರಾಣವನ್ನು ತೆಗೆದುಕೊಂಡು ಹೋಗುವ ಕೆಲಸ. ಈ ಶನಿದು ಏನು ಕೆಲಸ ಅಂದರೆ, ಯಾರು ತಪ್ಪು ಮಾಡ್ತಾರ ಅವರಿಗೆ ಶಿಕ್ಷೆ ಕೊಡುವುದು. ಅವರು ಯಾರೇ ಇರಲಿ. ಪಾರ್ವತಿಗೆ ಆತ ಶಿಕ್ಷೆ ಕೊಟ್ಟ, ಮತ್ತು ಲಕ್ಷ್ಮಿಗೂ ಆತ ಶಿಕ್ಷೆ ಕೊಟ್ಟ. ಇದು ಪುರಾಣದಲ್ಲಿ ನಾವು ಕೇಳ್ತೀವಿ. ಶನಿ ಅಂದರೆ ಅವ ಕೆಟ್ಟವಲ್ಲ, ಚಲೋ ಮಾಡಿದವ್ರಿಗೆ ಚಲೋ ಮಾಡ್ತಾನೆ, ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದು ಮಾಡ್ತಾನೆ. ಅದಕ್ಕೆ ಅವನ ಮೈ ಬಣ್ಣ ಹೆಂಗದ, ಕಪ್ಪದ. ಈಗ ಹೇಗ ನ್ಯಾಯ ದೇವತೆಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿರ್ತಾರೆ ನೋಡ್ರಿ, ಹಂಗೆ ಈತ ಶನಿ ಏನೂ ನೋಡುವುದಿಲ್ಲ. ಅವ್ರು ಯಾರದಾರ, ನಮ್ಮವ್ರದಾರೋ ಬೇರೆಯವ್ರದಾರೋ ಏನೂ ನೋಡುವುದಿಲ್ಲ. ಅವ್ರು ಯಾವ ಕೆಲಸ ಮಾಡಿದಾರ ಅಂಥ ಫಲ ಅವ್ರಿಗೆ ಕೊಡಬೇಕು. ನಾವು ಕೆಟ್ಟದ್ದು ಮಾಡಿದೆವು ಅಂದರೆ ಕೆಟ್ಟ ಫಲ, ಒಳ್ಳೆಯದು ಮಾಡಿದೆವು ಅಂದರೆ ಒಳ್ಳೆಯದು. ಇದು ಶನಿ ಮಾಡುವಂಥ ಕೆಲಸ. ನಾವೇನು ತಿಳ್ಕೊಂಡಿವಿ ಅಂದರೆ ಶನಿ ಕಾಡ್ತಾನ ಅಂತ. ಶನಿ ಯಾಕೆ ಸುಮ್ಮನೆ ಯಾಕೆ ಕಾಡಕ್ಕೆ ಹೋಗ್ತಾನವ? ಅವನಿಗೇನು ಕೆಲಸ ಇಲ್ಲ ಏನು ಶನಿಗೆ? ಅವ ಬಹಳ ನ್ಯಾಯವನ್ನು ಮಾಡುವಂಥ ಮನುಷ್ಯ. ಕಲಿಯುಗದೊಳಗೆ ಅವನಿಗೆ ನ್ಯಾಯಮೂರ್ತಿ ಅಂತ ಕರೀತಾರೆ. ಎಲ್ಲರಿಗೂ ನ್ಯಾಯ ಕೊಡುವ ಅವನೇ. ಮತ್ತು ಅವರು ರಾಹು ಕೇತು ಅವರೂ ಕಾಡುವುದಿಲ್ಲ ಪಾಪ. ಅವರೇ ಮುಕ್ತಿ ಇಲ್ಲ ತಿರುಗಾಡ್ತಾ ಇದ್ದಾರೆ ಹಾಗೆ. ಆ ರಾಹು ಅನ್ನುವಂಥವ ಕೇತು ಅನ್ನುವಂಥವ, ರಾಹು ಕೇತು ಅವರಿಬ್ಬರು ಒಬ್ಬರೇ ವ್ಯಕ್ತಿ. ಅವರು ಒಬ್ಬ ಮೊದಲು ಸ್ವರಭಾನು ಅಂತ ರಾಕ್ಷಸಿದ್ದ. ಇವರೇನು ದೇವತೆಗಳು ಸಮುದ್ರ ಮಂಥನ ಮಾಡಿದರು. ಆ ಸಮುದ್ರ ಮಂಥನದಲ್ಲಿ ಅಮೃತ ಬಂತಲ್ಲ, ಇವರು ಆ ಅಮೃತವನ್ನು ಕುಡಿಲಿಕ್ಕೆ ಬಂದ ಸ್ವರಭಾನು ಅನ್ನುವಂಥ ರಾಕ್ಷಸ ಕುಡ್ದ. ಯಾರು ಆ ಅಮೃತವನ್ನು ಕುಡಿತಾರ ಅವರು ಅಮರರಾಗ್ತಾರೋ ಅಂತ ಅದ. ಈಗ ಇವರು ರಾಕ್ಷಸರು ಒಂದು ವೇಳೆ ಅಮೃತ ಕುಡಿದ್ರು ಅಂದರೆ ಅವರಿಗೆ ಸಾವು ಬರುವುದಿಲ್ಲ, ಅವರು ನಾಶ ಆಗೋದಿಲ್ಲ, ಅವರನ್ನು ನಾವು ಎದುರಿಸಲಿಕ್ಕೆ ಆಗೋದಿಲ್ಲ ಅಂತ ಇವರು ದೇವತೆಗಳಿಗೆ ಚಿಂತೆ. ಅವರೇನು ರಾಹು ಕೇತು ಆ ಅಮೃತ ಪಡೆದುಕೊಳ್ತಿದ್ರು, ಅದನ್ನು ಈ ಸೂರ್ಯ ಮತ್ತು ಚಂದ್ರ ನೋಡಿದ್ರು ಇಬ್ಬರು. ಅವರು ವಿಷ್ಣುಗೆ ಹೇಳಿದರು, ನೋಡ ಆ ರಾಕ್ಷಸ ಸ್ವರಭಾನು ಅಮೃತವನ್ನು ಕುಡಿತಾ ಇದ್ದಾನ. ಅಷ್ಟೊತ್ತಿಗೆ ಆತ ಕುಡ್ದಿದ್ದಂತ ಆತನ ಕುತ್ತಿಗೆಯನ್ನು ಕತ್ತರಿಸಿದ. ಅದು ಮ್ಯಾಲಿಂದ ಒಂದು ರಾಹು, ಅವನು ಬರೇ ತಲೆ ಅಷ್ಟೇ, ಅದು ರುಂಡಷ್ಟೇ, ಅದು ರಾಹು. ಆನಂತರ ಕೆಳಗಿನ ದಂಡ ಅದಲ್ಲ, ಅದು ಕೇತು. ಅವರಿಬ್ಬರು ಅದು ತಲೆಗಿನೂ ಸಾವಿಲ್ಲ, ಈ ಕಡೆ ದಂಡಕ್ಕೂ ಸಾವಿಲ್ಲ. ಯಾಕೆ ಅಮೃತದು ಹಾಗೆ ಸುತ್ತುತ್ತಾ ಇದಾರೆ. ಅವ್ರ ಜಗಳ ಯಾರ ಜೊತೆಗೆ ಅಂದರೆ ಸೂರ್ಯನ ಜೊತೆಗೆ. ನೀ ಹೇಳಿದೆ ಯಾಕೆ ವಿಷ್ಣುಗ ಅಂತ. ಅದಕ್ಕೆ ಅವರು ಅವಾಗೊಮ್ಮೆ ಗ್ರಹಣ ಆಗಿ ಬರ್ತಾರೆ ಸೂರ್ಯನಿಗೆ. ರಾಹು ಸೂರ್ಯನನ್ನು ಕಾಡ್ತಾನೆ, ಕೇತು ಚಂದ್ರನನ್ನು ಕಾಡ್ತಾ ಇರ್ತಾನೆ. ಅವ್ರಿಗೆ ಕಾಡಕತ್ಯಾರ. ಅವರೇ ಜಗಳ ಆಗಿ ರಗಡಾಗೈತೆ ಅವರಿಗೆ. ಇನ್ನು ಅವ್ರ ಜಗಳ ಬಿಟ್ಟು ನಮ್ಮನ್ಯಾಗ ಕಾಡಕ್ಕೆ ಹೋಗ್ತಾರೆ ಅವರು.
ಮತ್ತು ಇದೊಂದು ಹೆಚ್ಚಿಗೆ ಎಕ್ಸ್ಟ್ರಾ ಬೇಕೇನವ್ರಿಗೆ. ನಾವು ನಮಗೆ ಶನಿ ಕಾಡಕತ್ತೈತಿ, ರಾಹು ಕಾಡಕತ್ತೈತಿ, ಯಾರೂ ಕಾಡುವುದಿಲ್ಲ, ಯಾವ ಗ್ರಹಗಳೂ ಕಾಡುವುದಿಲ್ಲ. ಯಾರು ಕಾಡ್ತಾರ? ನಮ್ಮ ಭಾಷೆ ನಮ್ಮನ್ನು ಕಾಡ್ತದೆ, ನಮ್ಮ ವಿಚಾರಗಳು ನಮ್ಮನ್ನು ಕಾಡ್ತಾವೆ, ನಮ್ಮ ಭಾವನೆಗಳು ನಮ್ಮನ್ನು ಕಾಡ್ತಾವೆ, ನಮ್ಮ ಕಾರ್ಯಗಳು ನಮ್ಮನ್ನು ಕಾಡ್ತಾವೆ. ಗ್ರಹಗಳನ್ನು ಶಾಂತಿ ಮಾಡಿದ್ರೆ ಶಾಂತಿ ಆಗುವುದಿಲ್ಲ. ನಮ್ಮ ಮಾತನ್ನು ಶಾಂತಗೊಳಿಸಬೇಕು, ಅವಾಗ ಶಾಂತ ಆಗುವುದು. ಗ್ರಹಗಳನ್ನು ಶಾಂತ ಮಾಡುವುದರಿಂದ ಶಾಂತಿ ದೊರೆಯುವುದಿಲ್ಲ. ನಮ್ಮ ವಿಚಾರಗಳನ್ನು ಶಾಂತಗೊಳಿಸಬೇಕು, ನಮ್ಮ ಭಾವನೆಗಳನ್ನು ಶಾಂತಗೊಳಿಸಬೇಕು, ಅವಾಗ ನಾವು ಶಾಂತರಾಗುವುದು. ಎಲ್ಲಿ ಅದು ಗುರುಗ್ರಹ, ಎಲ್ಲಿ ಶುಕ್ರ ಗ್ರಹ. ಇಲ್ಲಿ ನಾವು 9 ಮನೆಯೊಳಗೆ ತಂಬಿಗೆಗಳಿಟ್ಟು ಬಣ್ಣ ಹಚ್ಚಿ, ನೀನು ಗುರುಗ್ರಹ, ನೀನು ನನ್ನ ಕಾಡಾಕತ್ತಿದಿ, ಶಾಂತ ಆಗಂದ್ರೆ ಏನು ಅದರ ಅರ್ಥ? ನೀನು ಶುಕ್ರ ಗ್ರಹ, ನೀನು ಬುಧ ಗ್ರಹ, ನಿನ್ನಿಂದ ನಮ್ಮ ಮನೆಗೆ ಭಾಳ ಕಾಡಾಕತ್ತೈತಿ, ನಿನ್ನಿಂದ ನಮ್ಮ ದ್ರಾಕ್ಷಿ ಬರ್ಲಾರ್ದಂಗೆ ಆಗೈತಿ, ನೀನು ಒಂದಿಷ್ಟು ನಮಗೆ ಅನುಕೂಲ ಮಾಡುವಂತ. ಎಲ್ಲದ ಅದು ಗುರುಗ್ರಹರೇ ಗೊತ್ತಬೇಕಲ್ಲ, ಇಲ್ಲಿಂದ ಹೆಂಗೆ ಕೇಳಿಸ್ತಿರ್ಬೇಕು ಅದಕ್ಕೆ. ಇಲ್ಲಿ ಅದಕ್ಕೆ ನಾವು ಮತ್ತು ಅದು ಒಂದೇ ದಿವಸ ಏನು ದಿವಸ ಹೇಳೋದದ, ಒಂದು ದಿವಸ ಹೇಳಿದೆ ಅಂದ್ರೆ ಮುಗೀತು. ಮತ್ತು ಇವು ಎಲ್ಲ ದಿನ ರಾತ್ರಿ ಎಲ್ಲರಿಗೂ ಇರುವುದೇ ಇವು. ನಾವು ಯಾವ ಪೂಜೆ ಮಾಡಿದ್ರು ರಾತ್ರಿ ಇರುವುದ, ಹಗಲು ಇರುವುದ, ಋತುಗಳೆಲ್ಲವೂ ಇರುವುದೇ. ಏನು ನಾವು ಸಾಧನೆ ಮಾಡಿದ್ರೆ, ತಪಸ್ಸು ಮಾಡಿದ್ರೆ ನಮಗೆ ಬೇಸಿಗೆ ಕಾಲ ಬರುವುದಿಲ್ಲ ಏನು? ನಮಗೆ ಮಳೆಗಾಲ ಬರುವುದಿಲ್ಲ, ಚಳಿಗಾಲ ಇರುವುದಿಲ್ಲೇನು? ಇವು 3 ಕಾಲ ಇರುವೆ ಈ ಜಗತ್ತಿನಾಗ. ನಾವು ಈ ವಲಯದೊಳಗೆ ಅದೇವೆ ಅಂದ್ರೆ ಅವ್ರಿಗೆ ಚಳಿಗಾಲ ಇರ್ತದ, ಬೇಸಿಗೆ ಕಾಲ ಇರ್ತದ, ಮಳೆಗಾಲ ಇರ್ತದ. ಹಾಗೆ ನಾವು ಈ ಜಗತ್ತಿನಾಗ ಬದುಕ್ತೀವಿ ಅಂದಾಗ ಬಡತನ ಇರ್ತದ, ಸಿರಿತನ ಇರ್ತದ, ಹೊಗಳಿಕೆ ಇರ್ತದ, ತೆಗಳಿಕೆ ಇರ್ತದ, ಲಾಭ ಹಾನಿ ಇವು ಎಲ್ಲವೂ ಇದ್ದದ್ದೇ. ಇನ್ನು ನಮ್ಮ ಈ ಜಗತ್ತಿನಾಗ ಇದ್ದೀವಿ ಯಾವೂ ಬರಬಾರ್ದು ಅಂದ್ರೆ ಎಂದೂ ಸಾಧ್ಯ ಇಲ್ಲ. ನಮಗೆ ಅವು ಒಂದಿಷ್ಟು ತ್ರಾಸು ಕೊಡಬಾರ್ದು, ಚಳಿಗಾಲ ತ್ರಾಸು ಕೊಡಬಾರ್ದು ಅಂದ್ರೆ ಹೊಚ್ಕೊಳ್ಳೋದು, ಏನೋ ಬೇರೆ ಏನು ಮಾಡಬೇಕಾಗಿಲ್ಲ. ಚಳಿಗಾಲ ಬರಬಾರ್ದು ಅಂತ ಹೇಳಿ ಎಲ್ಲೋ ಹೀಗೆ ಚಳಿಯನ್ನೆಲ್ಲ ನಾಶ ಮಾಡೋಕ್ಕಾಗೋದಿಲ್ಲ. ನಾವು ಬೆಚ್ಚಗಿರ್ಬೇಕಾಗಿತ್ತ ನಮ್ಮಷ್ಟಕ್ಕೆ ನಾವು ಹೊಚ್ಕೊಳ್ಳೋದು. ಮಳೆ ನಮಗದು ತ್ರಾಸು ಕೊಡಬಾರ್ದು ಅಂದರೆ ನಾವು ಸ್ವಲ್ಪ ಅದರಿಂದ ದೂರ ಇರೋದು ಅಷ್ಟೇ. ಮಳೆ ಆಗಲೇಬಾರ್ದು ಅಂತ ಹಿಂಗೇನಿಲ್ಲ. ಹಾಗೆ ಇವು ಹಗಲ ರಾತ್ರಿ ಇದ್ದಂಗೆ ಮನುಷ್ಯನಿಗೆ ಎಲ್ಲರಿಗೂ ಇದ್ದೇ ಇರ್ತಾವೆ, ಎಲ್ಲರಿಗೂ ಇದ್ದೇ ಇರ್ತಾವೆ. ಇವುಗಳ ಮಧ್ಯದಲ್ಲೇ ಮನುಷ್ಯ ಶಾಂತಿ ಸಮಾಧಾನದಿಂದ ಬದುಕಬೇಕು. ಎಲ್ಲಿ ಹೋದರೂ ಇವು ಇರುವೆ. ಇವು ಒಬ್ಬ ಹೆಣ್ಮಗಳು ಗಂಡ ಮನೆಗೆ ಹೋದಳಂತ. ಅಲ್ಲಿ ಅತ್ತಿ ಅವರೆಲ್ಲರೂ ಮನೆಯವರು ಭಾರಿ ಕೆಲಸ ಹಚ್ಚೋರು. ಈಕೇನಂತನೋಳು, ನಾನೇನು ಇಲ್ಲಿ ಕೆಲಸ ಮಾಡಕ್ಕೆ ಬಂದನೇನು, ಏನು ನನ್ನ ಆಳಂತ ಇಟ್ಕೊಂಡಾರೆ ಏನು ಅಂತ ಅಂತಿದ್ದಳು. ಅವಾಗ ಅವರೇನು ಆಯಿತು ಅಂತ ಹೇಳಿ ಅವರು ತವ್ರ ಮನೆಗೆ ಕಳಿಸಿದ್ರಂತ. ತವ್ರ ಮನೆಗೆ ಬಂದಾಗ ಭಾಳ ಅವರು ಎಲ್ಲ ಅಣ್ತಂಬರು ಭಾಳ ಸಂತೋಷಪಟ್ಟರು. 1-2 ದಿವಸ ಎಲ್ಲರೂ ಸಂತೋಷದಿಂದ ಇದ್ದರು. 1 ವಾರ ಆದ ನಂತರ 1 ವಾರ ತನಕ ಆಕೆಗೆ ಏನೂ ಕೆಲಸ ಹೇಳಲಿಲ್ಲ. 1 ವಾರ ಆದ ಬಳಿಕ ಸಣ್ಣಂಗೆ ಬಟ್ಟೆ ತೊಳಿ, ಕಸ ಗೂಡಿಸು, ಇವತ್ತು ನೀನೇ ಅಡುಗೆ ಮಾಡು ಶುರು ಆಯಿತು. ಆ ಬಳಿಕ ಅವರು ಗಂಡನ ಮನೆಯವ್ರು 1 ದಿವಸ ಬಂದಿದ್ದರು, ಈಕನೇ ಎಲ್ಲ ಮಾಡಾಕತ್ತಿದ್ದಳು. ಮತ್ತು ನಮ್ಮ ಮನ್ಯಾಗ ಬಂದಾಗ ನಾ ಏನು ಆಳದ್ನು ಅಂತ ಕೇಳ್ತಿದ್ದಿ, ಮತ್ತು ಇಲ್ಲಿ ಮಾಡಾಕತ್ತಿದೆಯಲ್ಲ ಅಂತ. ಎಲ್ಲಿಯಾದರೂ ಇಷ್ಟೇ ಇರೋದಿದು, ಮಾಡಬೇಕು, ಎಲ್ಲಿಯಾದರೂ ಮಾಡಬೇಕು. ನಾವು ಪುಕ್ಕಟ್ಟ ಅಂತೂ ಇರ್ಲಿಕ್ಕೆ ಆಗಂಗಿಲ್ಲ. ಅವಾಗ ಅವ್ರು ಹೇಳಿದ್ರು, ಇದು ಹೀಗೆ ಇರೋದು, ತವ್ರ ಮನೆಯರೇ ಇರಲಿ, ಗಂಡನ ಮನೆಯರೇ ಇರಲಿ, ಬೇಡ ನಾವು ಕೈಲಾಸ ಸ್ವರ್ಗಕ್ಕೆ ಹೋದರೂ ಅಲ್ಲಿ ಕೆಲಸ ಮಾಡಬೇಕು. ಅಲ್ಲೇನು ಕೈ ಅದ ಅಂತಂದ್ರೆ ಕೈ ಕಟ್ಕೊಂಡು ಕೂಡೋದದ ಏನು? ಮಾತದ ಅಂದ್ರೆ ಮಾತರೇ ಆಡಬೇಕು, ಕಣ್ಣದಾವ ಅಂದ್ರೆ ನೋಡಬೇಕು. ಏನೂ ಮಾಡೋದಿಲ್ಲ, ಸುಮ್ಮನೆ ಕುಳ್ತಾನಂದ್ರೆ ಏನದ್ರ ಅರ್ಥ? ಹೋಗ್ಯಾನ ಅಂತದ್ರ ಅರ್ಥ. ನಾವು ಏನೂ ಮಾಡೋದಿಲ್ಲ, ನಾವು ಏನು ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಇಡುವುದಿಲ್ಲ ಅಂತಾರೆ. ಅದು ಅವ್ರ ಸುಖ ಅಂತ ತಿಳ್ಕೊಂಡಾರ.
ನಾವು ಎಂಥವ್ರ ಮನೆಗೆ ನಮ್ಮ ಮಗಳನ್ನು ಕೊಟ್ಟಿವಿ ಅಂದರೆ ನಮ್ಮ ಮಗಳಿಗೆ ಅಗದಿ ಸುಖದ ಸುಪ್ಪತ್ತಿಗೆಯಲ್ಲಿ ಅದಾಳಂತ. ಏನು ಮಾಡ್ತಾಳೆ? ಏನೂ ಮಾಡಂಗಿಲ್ಲ. ಉಣ್ಣೋದು ತೂಗು ಮಂಚದ ಮೇಲೆ ಕೂತು ತೂಕೊಳ್ಳೋದು. ಈ ಕಡ್ಡಿ ತೆಗೆದು ಈ ಕಡೆ ಇಡಂಗಿಲ್ಲ. ಏನು ಅಡುಗೆ ಮಾಡೋರು ಮನ್ಯಾಗೆಲ್ಲ ಸೇವಾ ಮಾಡೋರು ಆಕೆಯೋ ಸುಖದ ಸುಪ್ಪತ್ತಿಗೆಯಲ್ಲಿ ಅದಾರಂತ ಇವ್ರು ಮೊದಲು ಹೇಳ್ತಾರೆ. ಮುಂದೆ ಆಕೆ 4-5 ವರ್ಷದೊಳಗೆ ಕಡ್ಡಿದ್ದಕ್ಕೆ ಈಗ ಗುಡ್ಡಾಗಿರ್ತಾಳೆ. ಗುಡ್ಡ ಅವರು ಹೇಳ್ತಾರೆ, ಆ ಬಳಿಕ ಈಗ ನೀನು ಕಡ್ಡಿ ತೆಗೆದಿಲ್ಲಲ್ಲ ಮೊದಲ, ಈಗ ಗುಡ್ಡಾಗ್ಯದಿ, ಈಗ ಮತ್ತೆ ಕಡ್ಡಿ ಆಗ್ಬೇಕಾದ್ರೆ ಮತ್ತೆ ಕೆಲಸ ಮಾಡಬೇಕು. ಎಲ್ಲಾದರೂ ಮಾಡಲೇಬೇಕು. ನಾವೇನಂತೀವಿ, ಇದು ಏನಪ್ಪ ನಮ್ಮ ಪಾಲಿಗೆ ಏನು ಬಂತು, ಇದು ಕೆಲಸ ಮಾಡೋದು ಬಂತಲ್ಲ, ದುಡಿಯೋದು ಬಂತಲ್ಲ ಅಂತೀವಿ. ನಾವು ಎಲ್ಲಿದ್ದರೂ ಮಾಡಲೇಬೇಕು. ಆದ್ದರಿಂದ ಸಮತೆ ಸಮಾಧಾನದಿಂದ ಬದುಕುವಯಸ್ಸು ದಿನ ತುಂಬಿರಬೇಕು. ಬಚ್ಚ ಬರಿಯ ಸಹಜ ಸಮಾಧಾನ ಅಳವಟ್ಟಿರಬೇಕು. ಬಚ್ಚ ಬರಿಯ ಸಮಾಧಾನ, ಅದಕ್ಕೆ ಏನೂ ಕಾರಣನೇ ಬೇಕಾಗಿಲ್ಲ, ಅಷ್ಟು ಸಂತೋಷದಿಂದಿರುವುದು. ನಾವು ಜಗತ್ತನ್ನು ತಿದ್ದಲಿಕ್ಕೆ, ಜಗತ್ತನ್ನು ನಮಗೆ ಹೇಗೆ ಬೇಕು ಹಾಗೆ ಇಟ್ಕೊಳ್ಳಿಕ್ಕೆ ಹೊರಟಿವಿ ಅಂದರೆ ಎಂದೂ ಸಾಧ್ಯ ಆಗೋದಿಲ್ಲ. ಅದರ ಎಂದೂ ಪೂರ್ಣ ಆಗೋದಿಲ್ಲ. ಆದ್ದರಿಂದ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಒಬ್ಬ ಒಂದು ಸಲ ಹೀಗೆ ಹೊರಟಿದ್ದ. ಅದು ಈಗಿನ ಹಂಗೆ ಸ್ವಲ್ಪ ಚಳಿಗಾಲದ ದಿವಸ, ಥಂಡಿ ದಿವಸ ಇತ್ತು. ಒಂದು ಮಣಿ ಮುಂದ್ಗಡೆ ಆತ ಮಲ್ಕೊಳ್ಬೇಕಂತ ಬಯಸಿದ. ಅಲ್ಲೇ ಒಬ್ಬ ಕಟ್ಟಿ ಮುಂದೆ ಮಲಗಿದ್ದ. ಇವನು ಅಲ್ಲೇ ಮಲ್ಕೊಂಡ. ಇವೇನು ಮಲ್ಕೊಂಡ, ಆದರೆ ಇವನಿಗೆ ನಿದ್ರಿನೇ ಹತ್ತಲಿಲ್ಲ. ಹೊರಳಾಡ್ತಿದ್ದ. ಯಾಕೆ ಹೊರಳಾಡ್ತಿದ್ದ? ತಂಡಿ ಹತ್ತಿತ್ತು. ಇವೇನು ಮೈ ಮೇಲೆ ಹೊತ್ತುಕೊಂಡಿದ್ದ ಹೊದಕಿ, ಅದು 1 ಫೂಟ್ ಕಡಿಮೆ ಇತ್ತು. ಇವ 6 ಫೂಟ್ ಇದ್ದ, ಹೊತ್ತುಕೊಂಡದ್ದು 5 ಫೂಟ್ ಇತ್ತು. ಮುಖದ ಕಡೆ ಹೊತ್ತುಕೊಂಡ ಅಂದರೆ ಕಾಲು ಹೊರಗೆ ಬರ್ತಿದ್ದು, ಕಾಲಿನ ಕಡೆ ಹೊತ್ತುಕೊಂಡ ಅಂದರೆ ಮುಖ ಹೊರಗೆ ಬರ್ತಿತ್ತು. ಹೀಗಾಗಿ ತಂಡ ಹತ್ತಿತ್ತು, ನಿದ್ರಿನ ಹತ್ತುವಲ್ದು, ಹೊರಗಾಡ್ತಿದ್ದ. ಅಲ್ಲೇ ಇನ್ನೊಬ್ಬ ಸಮೀಪದಲ್ಲಿ ಮಲಗಿದ್ದಲ್ಲ, ಇವನು ನೋಡ್ದ, ಯಾಕೋ ನಿದ್ರೆ ಮಾಡ್ತಾ ಇಲ್ಲೇನೋ ಅಂತ ಕೇಳಿದ. ಹೆಂಗೆ ಮಾಡಿದ್ರಿ, ಇದು ಹಾಸಿಗೆ ಕಿರಿಯಾಗ್ಯದ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ, ತಂಡಿ ಭಾಳ ಹತ್ತಾಕತ್ತೈತಿ ಅಂತಂದ. ಅವಾಗ ಅವ ಮಲ್ಕೊಂಡ ಒಂದಂತ, ನೋಡು ಈಗ ರಾತ್ರಿ ಆಗ್ಯದ, ಕತ್ಲೆ ಆಗೈತಿ, ಈಗ ಹಾಸಿಗೆ ಉದ್ದು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಈಗ ನೀನು ಬೆಳಗಾಗುತ್ತಾನ ಮಲ್ಕೊಳ್ಬೇಕಾಗೈತಿ, ನಿದ್ರೆ ಮಾಡಬೇಕು. ಅದಕ್ಕೆ ಏನು ಮಾಡಲಿ ಅಂತಂದವ. ಏನೂ ಮಾಡಬೇಡ, ನಾವೊಂದು ಚಲೋ ಉಪಾಯ ಹೇಳ್ತೀನಿ, ಅದನ್ನು ಮಾಡು. ಏನು ಅಂದರೆ, ನೀ ಈಗ 6 ಫೂಟ್ ಅದದಿಲ್ಲ, ನಿಂದ ಹಾಸಿಗೆ ಮ್ಯಾಲಿಂದ ಹೊದ್ಕೊಂಡದ್ದು ಹೊದಕ್ಕೆ 1 ಫೂಟ್ ಕಡಿಮೆ ಅದ, 5 ಫೂಟ್ ಅದ. ಅದು ನೀ ಏನು ಮಾಡು ಅಂದರೆ 1 ಫೂಟ್ ಕಾಲು ಮಡ್ಚ್ಕೊಂಡು ಮಲ್ಕೊಂಡು ಬಿಡು. ಮುಗೀತು, ಬೆಳಗಿನ ತನಕ ಆರಾಮಿರ್ತಿ. ಮತ್ತು ಬೆಳಗಾದ ಬಳಿಕ ಬೇಕಾದ್ರೆ ಯೋಚನೆ ಮಾಡುವಂತ. ಆಗ ನಮ್ಮದು ಜೀವನ ಹೆಂಗದ ಅಂದ್ರೆ, ಎಲ್ಲರದು ಒಂದು ಗೇನ್ ಕೊರತೆನೇ ಇರ್ತದೆ. ನಾವೇನು ಹೊಚ್ಕೊಂಡಿವಲ್ಲ ಹೊದಕಿ, ಎಲ್ಲರದು ಒಂದು ಗೇನ್ ಕೊರತೆ. ನಮ್ಮ ಆಸೆ 1 ಫೂಟ್ ಅದಕ್ಕಿಂತನೂ ಹೆಚ್ಚಿರ್ತದೆ. ನಾವು ಹೊಲ ತೊಗೊಂಡೀವಿ, ಮಣಿ ಮಾಡಿದೀವಿ, ಏನೋ ಆಸ್ತಿ ಮಾಡಿದೀವಿ, ಎಲ್ಲ ಮಾಡಿದ್ರೂ ಒಂದು ಗೇನ್ ಕಡಿಮೆನೇ. ಆ ಒಂದು ಗೇನ್ ಕಡಿಮೆ ಇದ್ರ ಕಡೆ ನಾವು ನೋಡಿದೀವಿ ಅಂದ್ರೆ ಸುಖವಾಗಿ ನಿದ್ರೆ ಮಾಡೋಕನೇ ಆಗೋದಿಲ್ಲ, ಸುಖವಾಗಿ ಇರ್ಲಿಕ್ಕೇ ಆಗೋದಿಲ್ಲ. ಈಗ ಸುಖವಾಗಿ ಇರುವುದು ಆನಂತರ ಮುಂದೆ ನಮಗೆ ಸಾಧ್ಯ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಬೋದು ಅಷ್ಟೇ. ಈಗ ನಿದ್ರೆ ಕೆಡಿಸ್ಕೊಂಡು ಹಾಸಿಗೆ ಹೆಚ್ಚು ಮಾಡಬೇಕು ಅಂತಂದ್ರೆ ಆಗೋದಿಲ್ಲ. ಈಗ ಆರಾಮ್ ತಣ್ಣಗೆ ಮಲ್ಕೊಳ್ಳೋದು, ಅದು ಸಮಾಧಾನದಿಂದ ಬದುಕುವುದು ಅಂತಂತಾರೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ತಾನ್ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ. ಈ ಸುಖ ದುಃಖ ಇವು ಬರ್ತಾವ ಹೋಗ್ತಾವ. ಇವು ಆಗಮ ಅಪಾಯಿನಃ, ಯಾವುವು ನಮ್ಮ ಜೊತೆಗೆ ಖಾಯಂ ಆಗಿ ಇರುವುದಿಲ್ಲ.
ನಾವು ಒಂದಿಷ್ಟು ತಡ್ಕೊಳ್ಬೇಕಷ್ಟೆ. ತಾನ್ ತಿತಿಕ್ಷಸ್ವ ಭಾರತ, ತಿತಿಕ್ಷೆ ಇರಲಿ. ಅವು ಬಂದಾಗ ಮನಸ್ಸನ್ನು ಕೆಡಿಸಿಕೊಳ್ಳುವುದು ಬೇಡ, ಸಮಾಧಾನದಿಂದ ಇರೋಣ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ದಡದಲ್ಲೊಂದು ಮನೆ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ. ಯಾವುದು ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಲೋಕದೊಳಗ ಹುಟ್ಟಿದ ಬಳಿಕ ಸ್ತುತಿ ನಿಂದೆ ಬಂದಡೆ ಏನು ಕೋಪವ ತಾಳದೆ ಸಮಾಧಾನಿ ಆಗಿರಬೇಕು ಅಂತ. ನಾವು ಸಂತ್ಯಾಗನ ಒಂದು ಮಣಿ ಮಾಡೇವಿ ಅಂದ್ರೆ ಅಲ್ಲಿ ಗದ್ದಲು ಇರುವುದೇನೆ. ಅಲ್ಲಿ ನಾವಿನ್ನು ಕೋಪ ತಾಳಿದೀವಿ ಅಂತಂದ್ರೆ ಏನಾಗುವುದು? ನಮ್ಮ ಮಣಿನೇ ಸಂತಿ ಒಳಗದ, ಆದ್ದರಿಂದ ಸ್ವಲ್ಪ ಸಮಾಧಾನ ಇರುವುದು. ಬೆಟ್ಟದ ಮೇಲೆ ಒಂದು ಮಣಿ ಮಾಡೇವಿ, ಅಲ್ಲಿ ಪ್ರಾಣಿಗಳಿರುವೆ. ಸಮುದ್ರದಲ್ಲೇ ನಮ್ದು ಸಮುದ್ರ ಸಮೀಪನೇ ಒಂದು ಮಣಿ ಅದ, ಅಲ್ಲಿ ನೆರೆ ತೊರೆಗಳು ಶಬ್ದ ಎಲ್ಲ ಇರುವುದೇನೆ. ಹಾಗೆ ಪ್ರಪಂಚದಾಗ ನಾವು ಅದೇವಿ ಅಂದ್ರೆ ಸ್ತುತಿ ನಿಂದೆ ಎಲ್ಲರಿಗೂ ಇರ್ತಾವೆ. ಹೊಗಳಿಕೆ ತೆಗಳಿಕೆ ಯಾರಿಗೂ ಬಿಟ್ಟಿಲ್ಲ. ನೀವು ಹೆಂಗೆ ಬೇಕಾದಂಗೆ ಇರ್ರಿ, ಹೊಗಳವರು ಇರ್ತಾರೆ, ತೆಗಳವರು ಇರ್ತಾರೆ. ನಾವು ಎಷ್ಟೇ ಚಲೋ ಇದ್ರೂ ಸಹಿತ ಒಂದಿಷ್ಟು ತೆಗಳಿಕೆ ಇದ್ದೇ ಇರ್ತದೆ. ಅದು ಈ ಜಗತ್ತಿನ ಸ್ವಭಾವನೆ ಅದ. ಆದ್ದರಿಂದ ಅದರ ಕಡೆ ಭಾಳ ಲಕ್ಷ್ಯ ಕೊಡಲಾರದೆ ನಾವು ಸಮಾಧಾನದಿಂದ ಇರಬೇಕು. ಯಾರ್ಯಾರ ಒಂದು ಮಾತು ನಮ್ಮನ್ನು ತೆಗಳಿದ್ರೆ ಅಂದ್ರೆ ನಾವು ಭಾಳ ತಾಪ ಮಾಡ್ಕೊಳ್ತೀವಿ. ನಮಗೆ ಹಿಂಗಂದ್ರು, ನಮಗೆ ಹಂಗಂದ್ರು, ನಿದ್ರಿನ ಹತ್ತುದಿಲ್ಲ. ಅವರು ಏನ್ಯಾಕೆ ಅನ್ಕೊಳ್ಳೋರಕ್ಕ, ಅವರು ಹೊಗಳಿದ್ರು ಅಷ್ಟೇ, ಅವರು ತೆಗಳಿದ್ರು ಅಷ್ಟೇ. ನಾವು ನಮ್ಮ ದಾರಿಯಲ್ಲಿರಬೇಕು, ಸಮಾಧಾನಿಯಾಗಿರಬೇಕು ಅಂತ. ಇಲ್ಲಾದ್ರೆ ಯಾರೂ ನಮ್ಮನ್ನು ತೆಗಳಲೇಬಾರದು ಅಂತ ನಾವು ಇಟ್ಟುಕೊಂಡಿವಿ ಅಂದರೆ ಅದು ಈ ಜಗತ್ತಿನಾಗ ಎಂದೂ ಯಾರಿಂದಲೂ ಸಾಧ್ಯ ಇಲ್ಲ. ಎಂಥ ದೇವರೇ ಬಂದು ಬದುಕ್ತಾನಂದ್ರೂ ಅವನಿಗೆ ಬಿಡುವುದಿಲ್ಲ. ಇನ್ನು ನಮ್ಮದೇನು ಗತಿ? ನಾವು ಯಾವ ಗಿಡದ ತಪ್ಪಲ? ಆದ್ದರಿಂದ ನಾವು ನಮ್ಮನ್ನ ಹಿಂಗೆ ಯಾರೂ ತೆಗಳಬಾರ್ದು, ನಮ್ಮನ್ನು ಯಾರೂ ನಿಂದಿಸಬಾರ್ದು ಅಂತ ನಾವು ಹಿಂಗೆ ಹೊರಟಿವಿ ಅಂದ್ರೆ ನಾವು ಯಶಸ್ಸನ್ನು ಪಡೆಯುವುದಿಲ್ಲ, ಅಪಯಶಿಗಳಾಗ್ತೀವಿ. ನಾವು ದುಃಖಿತರಾಗಬೇಕಾಗ್ತದೆ. ಮತ್ತು ಅದರ ಅರ್ಥ ಅವ್ರ ಜಗತ್ತು ಹೆಂಗೆ ಬೇಕಾದಂಗಿರಲಿ, ನಾವು ನಮಗೆ ಮನಸ್ಸಿಗೆ ಬಂದಂಗೆ ಇರ್ತೀವಿ ಅಂತ ಹಿಂಗಲ್ಲ. ನಾವು ಸರಿಯಾದ ಪದ್ಧತಿಯಲ್ಲಿ ಸರಿಯಾದ ದಾರಿಯಲ್ಲಿ ಇರುವುದು. ಸರಿಯಾದ ದಾರಿಯಲ್ಲಿದ್ದರೂ ಕೂಡ ತೆಗಳಿಕೆ ಬರ್ತದೆ, ಅವಾಗ ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಸರಿಯಾದ ದಾರಿಯಲ್ಲಿ ಇದ್ದಾಗೂ ನಮಗೆ ತೊಂದರೆಗಳು ಬರ್ತಾವ, ಅವಾಗ ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಹಾಗೆ ನಾವು ಇರಬೇಕು ಅನ್ನೋದನ್ನು ನಾವು ಎಲ್ಲ ಸಂತರಿಂದ ಕಲಿತೀವಿ. ಅವ್ರಿಗೂ ಎಲ್ಲ ಎಷ್ಟು ತೊಂದರೆಗಳು ಬರ್ತಿದ್ದು, ಎಲ್ಲರಿಗೂ ಕಷ್ಟಗಳು ಬದ್ದೇ ಬರ್ತಾವೆ. ಅವ್ರಿಗನ್ನು ಯಾರು ಬಿಡುವುದಿಲ್ಲ ಏನು? ಅವರಿಗೆ ಜ್ಞಾನೇಶ್ವರ ಮಹಾರಾಜರು ಅವರು ಜ್ಞಾನಿಗಳೇ ಇದ್ದರು, ಆದರೆ ಎಷ್ಟು ಅವ್ರಿಗೆ ಸಮಾಜದಲ್ಲಿ ಕಷ್ಟಗಳು ಬಂತು. ಅವ್ರನ್ನೆಲ್ಲ ಸಮಾಜದಿಂದ ಹೊರಗಿಟ್ರು. ಅವ್ರು ಮಾಡಿದ್ರೇನು ಏನೋ ದೋಷ ಇರಲಿಲ್ಲ. ಅವ್ರ ತಂದೆ ಸನ್ಯಾಸಿಯಾಗಿದ್ದ, ಸನ್ಯಾಸಿಯಾಗಿ ಮತ್ತೆ ಗೃಹಸ್ಥ ಆದ. ಇದು ಸಮಾಜಕ್ಕೆ ಒಪ್ಪಿಗೆ ಇರಲಿಲ್ಲ. ಅವಾಗ ಅವ್ರನ್ನೆಲ್ಲರನ್ನೂ ಹೊರಗಿಟ್ರು. ಆಯ್ತು, ಅವ್ರ ತಂದೆ ಒಬ್ಬನ ಹೊರಗಿಡ್ಬೋದಾಗಿತ್ತು, ಎಲ್ಲ ಮಕ್ಕಳನ್ನು ಹೊರಗಿಟ್ರು. ಜ್ಞಾನೇಶ್ವರ, ನಿವೃತ್ತಿನಾಥ, ಮುಕ್ತಾಯಿ, ಇವ್ರನ್ನೆಲ್ಲ, ಸೋಪಾನ, ಇವ್ರನ್ನೆಲ್ಲರನ್ನೂ ಹೊರಗಿಟ್ರು. ಅವ್ರ ಮನೆಗೆ ಭಿಕ್ಷಾಕ್ ಬಂದರು, ಭಿಕ್ಷಾ ಯಾರೂ ಕೊಡ್ತಿರ್ಲಿಲ್ಲ. ಎಲ್ಲರೂ ಮನೆ ಬಾಗಿಲ ಮುಚ್ಕೊಳ್ಳೋರು. ಅವರೆಲ್ಲರೂ ಒಂದೊಂದು ದಿಕ್ಕಿಗೆ ಹೋದರು. ನಿವೃತ್ತಿಯಲ್ಲಿ ಹೋದ ಆತ ನಾಥ ಸಂಪ್ರದಾಯದಲ್ಲಿ ಸೇರಿಕೊಂಡ, ಆತ ಏನೋ ಸಾಧನೆ ಮಾಡಿದ. ಜ್ಞಾನೇಶ್ವರ ಮಹಾರಾಜರು ಅಷ್ಟೇ 18-20 ವರ್ಷದೊಳಗನೆ ದೇಹ ಬಿಡುವಂಥ ಪ್ರಸಂಗ ಬಂತು. ಆವತ್ತವ್ರಿಗೆ ಯಾರೂ ಒಂದು ತುತ್ತ ಅನ್ನ ಕೊಡ್ತಿರ್ಲಿಲ್ಲ. ಇವತ್ತೆಲ್ಲರೂ ಅವ್ರನ್ನ ಜ್ಞಾನೇಶ್ವರ ಮಹಾರಾಜ್ ಕಿ ಜೈ ಅಂತಾರೆ. ಇದು ಜಗತ್ತಿರುವುದು ಹೀಗೆ.
ಅವಾಗ ಅವರಿಗೆ ಸಮಾಜದಿಂದ ಹೊರಗಿಟ್ಟರು. ಇವತ್ತು ಎಲ್ಲರೂ ಅವ್ರನ್ನೇ ಮನೆ ಒಳಗೆ ಇಟ್ಕೊಂಡಾರ. ಈಗ ಇಟ್ಕೊಂಡು ಏನು ಮಾಡೋದು ಅವ್ರಿಗೆ ಇಲ್ಲ. ಈಗ ಅವರು ಹಾಗೆ ನಮಗೂ ಹೇಗೆ ಅನ್ನಿಸ್ತದಂದ್ರೆ, ಅದು ವಸ್ತುಗಳ ಸಮೀಪ ಇದ್ದಾಗ ನಮಗೆ ಅದ್ರ ಬೆಲೆ ಮಹತ್ವ ಗೊತ್ತಾಗೋದಿಲ್ಲ. ಅದು ದೂರ ಆದಾಗ ಗೊತ್ತಾಗ್ತಿರ್ತದೆ. ಅದಕ್ಕಾಗಿ ನಾವು ಇವುಗಳನ್ನು ಭಾಳ ಗಮನ ಕೊಡಬಾರ್ದು. ಏನು ತೊಂದರೆಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ, ಇವುಗಳ ಕಡೆ ನೋಡಲೇಬಾರ್ದು. ನಾವು ನಮ್ಮ ದಾರಿಯಲ್ಲಿರುವುದು ಮತ್ತು ಈ ಪ್ರಪಂಚದಲ್ಲಿ ಏರಿಳಿತಂತೂ ಇದ್ದೇ ಇರ್ತದೆ. ನಾವು ಎಷ್ಟೇ ಎಲ್ಲ ಸಾಧನೆ ಮಾಡೇವೆ ಅಂದ್ರೂ ಅವನಿಗೆ ತೊಂದರೆಗಳಿರ್ತಾವೆ. ಇದಂತೂ ಪಕ್ಕಾ ತಿಳ್ಕೊಳ್ಬೇಕು. ನಾವು ಯಾವ ಗ್ರಹ ಶಾಂತಿ, ಆ ಶಾಂತಿ, ಈ ಶಾಂತಿ, ಆ ಮಂತ್ರ, ಈ ಮಂತ್ರ, ಇವೆಲ್ಲವೂ ಏನು ನಮ್ಮ ಪರಿಣಾಮ ಬೀರ್ತಾವಂದ್ರೆ ಸ್ವಲ್ಪ ಕಡಿಮೆ ಮಾಡ್ತಾವೆ ವಿನಯ ಅಷ್ಟೇ. ಆದರೆ ಅದರದ್ದು ಏನು ಪರಿಣಾಮ ನಾವು ಅನುಭವಿಸಬೇಕು ಅದನ್ನು ನಾವು ಅನುಭವಿಸಲೇಬೇಕು. ನಮ್ಮ ಮಾತುಗಳ ಮೇಲೆ, ನಮ್ಮ ಭಾವನೆಗಳ ಮೇಲೆ, ನಮ್ಮ ವಿಚಾರಗಳ ಮೇಲೆ ನಮ್ಮ ಜೀವನ ನಿಂತಿರ್ತದೆ. ಅದನ್ನು ನಾವು ಕಟ್ಕೊಳ್ಳೋದು, ಒಂದಿಷ್ಟು ನಾವು ಸುಖವಾಗಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸೋದು. ತನ್ನ ಗುಣವ ಹೊಗಳಬೇಡ, ಇದಿರ ಗುಣವ ಹಳೆಯಬೇಡ. ಆನಂತರ ಕೆಮ್ಮಿನೊಬ್ಬರ ನುಡಿಯಬೇಡ, ನುಂಪಿತ ನುಡಿದು ನುಂಪಿತನಾಗಬೇಡ. ಇದಿರ ಮುನಿಯಬೇಡ, ತಾ ಮುನಿಯಬೇಡ. ನಾವು ಇಷ್ಟೇ ಮಾಡಿದ್ವಿ ಅಂದರೆ ಎಷ್ಟು ಸಮಸ್ಯೆಗಳ ಪರಿಹಾರ ಆಗ್ತಾವೆ ನೋಡ್ರಿ. ನಾವು ಬರೀ ಮಾತಾಡೋದಲ್ಲಿರ್ತದೆ. ಚಡ್ಚಂದಾಗ ಎಲ್ಲರೂ ಹೇಳ್ತಾರಲ್ಲ, ಚಡ್ಚಂದಾಗ ಭಾಳ ವ್ಯಾಪಾರ ಆಗ್ತದಂತ ಹೇಳ್ತಾರಲ್ಲ. ಎದಕ್ಕೆ ಆಗ್ತದೆ? ಅವ್ರು ಚಂದ ಮಾತಾಡ್ತಾರೆ ಭಾಳ. ನೋಡಿರ್ಬೇಕ್ರೆ ನೀವು ಅವ್ರ ಅಂಗಡಿಗೆ ಹೋಗಿ, ಇವ್ರು ನಾವೆಲ್ಲ ಹಳ್ಳಿಯವ್ರು ಹೋಗಿರ್ತಾರಲ್ಲ, ಪಾಪ ಇವರೆಲ್ಲರೂ ದಿನಾಲು ಕೆಲಸ ಮಾಡೋರು ಇರ್ತಾರೆ. ಅವರು ಅಂತಾರೆ, ಅವ್ರಿಗೆ ಸಾವ್ಕಾರ್ತಿ ಬರ್ರಿ ಅಂತಾರೆ, ಸಾವ್ಕಾರ ಬರ್ರಿ ಅಂತ ಕರೀತಾರೆ, ಗೌಡ್ರು ಬರ್ರಿ ಅಂತಾರೆ. ಇನ್ನು ನೀವು ಸಾವ್ಕಾರ ಆದ ಬಳಿಕ, ಸಾವ್ಕಾರ್ತಿ ಆದ ಬಳಿಕ ಕಡಿಮೆ ಮಾಡಂತ ಅನ್ನೋದು ಹೆಂಗೆ? ಹೆಚ್ಚು ಹೇಳ್ತಾರೆ, ಅಷ್ಟು ಕೊಟ್ಟು ತೊಂದೇ ಬಂದು. ಇವ್ರಿಗೆ ಊರಾಗ ಯಾರು ಇವನಿಗೆ ಸಾವ್ಕಾರ ಅಂದಿರೋದಿಲ್ಲ. ಅಲ್ಲಿ ಚಡ್ಚಂದಾಗ ಏನ್ರಿ ನಾವು ಅವ್ರ ಅಂಗಡಿಗೆ ಹೋದೀವಿ, ಸಾವ್ಕಾರ ಅನ್ಬೇಕಾ ನಮ್ಗೆ? ಅವ್ರಿಗೆ ಅವ ಮತ್ತೊಂದು ಸಲ ಅಂಗಡಿ ಬರೋದಿತ್ತಂದ್ರೆ ಅವನೇ ಅಲ್ಲಿ ಬರ್ತಾನೆ, ಮತ್ತು ಉಳ್ದವ್ರನ್ನೂ ಕಳಿಸ್ತಾನೆ ಅಲ್ಲಿ. ಅವ್ರು ಚಡ್ಚಂದವ್ರು ಭಾಳ ಜಾನದಾರ ಅವ್ರು. ಅದಕ್ಕೆ ಅಷ್ಟು ವ್ಯಾಪಾರ ಇರ್ತದೆ ಅವ್ರದ್ದು. ಮತ್ತು ನೋಡ್ರಿ ಎಲ್ಲರೂ ಹೆಂಗಿರ್ತಾರೆ, ಬಾಗಿಲು ಸಣ್ಣ, ಅಂಗಡಿ ದೊಡ್ಡದು. ಏನು ಬಾಗಿಲ ನೋಡಿದ್ರೆ ಏನೂ ಇಲ್ಲ ಅಂದಂಗೆ ಅನಿಸ್ತದೆ. ಅಂಗಡಿ ಒಳಗೆ ನೋಡಿದ್ರೆ ಅಗದಿ ನೋಡಬೇಕು.